Thank you for allowing us into your home again. ಮತ್ತೊಂದು ಆವೃತ್ತಿ ವಂದನೆಗಳು ಮತ್ತು ನಿಮ್ಮ ಮನೆಗಳಲ್ಲಿ ಅನುಮತಿಸಿದ್ದಕ್ಕೆ ಪ್ರವೇಶ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. It's our belief ನಮ್ಮ ನಂಬಿಕೆ that God wants every family to be a happy family. ಪ್ರತಿ ಕುಟುಂಬವು ಸಂತೋಷ ಕುಟುಂಬವಾಗಿರ ದೇವರು ಬಯಸುತ್ತಾನೆ. Happiness in Christ, ಕ್ರಿಸ್ತನಲ್ಲಿ ಸಂತೋಷ, for happy families. ಸಂತೋಷ ಕುಟುಂಬಕ್ಕೆ. Now, this program is slightly different from the other programs that you have listened to. ನೀವು ವೀಕ್ಷಿಸಿದಂತ ಬೇರೆ ಕಾರ್ಯಕ್ರಮಗಳಿಗಿಂತಲೂ ಈ ಒಂದು ಕಾರ್ಯಕ್ರಮ ಸ್ವಲ್ಪ ವ್ಯತ್ಯಾಸವಾದದ್ದು. Here we have a live example ಇಲ್ಲಿ ಒಂದು ಸಜೀವ ಮಾದರಿ ಉಂಟು of how good our God is. ನಮ್ಮ ದೇವರು ಎಷ್ಟು ಒಳ್ಳೆಯವನಂತ ತೋರಿಸಲಿಕ್ಕೆ. And how God can change families. ದೇವರು ಹೇಗೆ ಕುಟುಂಬಗಳನ್ನು ಬದಲಾಯಿಸಲು ಶಕ್ತನಂತ ಹೇಳಿ. And bring them out of a place of unhappiness. ಮತ್ತು ಅಸಂತೋಷಕರವಾದಂತ ಒಂದು ಸ್ಥಳದಿಂದ ಅವರನ್ನು ಬಿಡಿಸಿ to a place of happiness and joy. ಸಂತೋಷ ಮತ್ತು ಆನಂದ ಕಡೆಗೆ ಸಾಗಿಸಲು. Let me introduce everybody around the table or around the coffee table, if I may. ಈ ಒಂದು ಕಾಫಿ ಮೇಜಿನ ಹತ್ರ ಇರುವಂತ ಈ ಜನರನ್ನು ನಾನು ಪರಿಚಯಿಸ್ತೇನ್ರಿ. Sitting on my right hand side ಇಲ್ಲಿ ಬಲಗಡೆಯಲ್ಲಿ ಇರತಕ್ಕಂತವರು is my lovely wife, ನನ್ನ ಪ್ರಿಯ ಪತ್ನಿ, who makes me very happy. ಯಾವಾಗಲೂ ಸಂತೋಷ ಪಡಿಸ್ತಾರೆ. And then on my left is Pastor Chella, ಎಡಗಡೆಯಲ್ಲಿ ಪಾಸ್ಟರ್ ಚೆಲ್ಲ, a very handsome pastor, ಸುಂದರವಾದ ಸಭಾಪಾಲಕರು, who always has a beautiful smile. ಯಾವಾಗಲೂ ಮುಗುಳ್ನಾಗೆ ಬೀರ್ತಾ ಇರ್ತಾರೆ. He's a happy pastor. ಸಂತೋಷ ಸಭಾಪಾಲಕ. And then we have David, ಡೇವಿಡ್ ಅವರಿದ್ದಾರೆ, a young handsome man with his lovely and beautiful wife Joyce. ಯುವ ಯವನಸ್ಥ ಮತ್ತು ಯುವ ಹೆಂಡತಿ ಜಾಯ್ಸ್ ಅವರು. And then his eldest daughter Helen, ಮತ್ತು ದೊಡ್ಡ ಮಗು ಹೆಲೆನ್, and Angelina ಚಿಕ್ಕ ಮಗಳು. And then we have you with us in this program. ಮತ್ತು ನೀವು ಕೂಡ ಈ ಕಾರ್ಯಕ್ರಮಗಳಲ್ಲಿ ಇದ್ದೀರಿ. Because you are important people. ಯಾಕಂದ್ರೆ ನೀವು ಬಹುಪ್ರಾಮುಖ್ಯರು. Right, David, as we've been talking last week, now in terms of your business, can you explain to the people how you're blessed and how you've come from the time you have lived in a very small place, you hardly had anything in life, and how you've risen to where you are now, and what your priorities are in terms of understanding the principles of God's Word, and to bring you to a place where you are happy, fulfilled man of God, you're fulfilled as a husband, your wife is always looking so radiant and happy, and your children are like olive plants. ಡೇವಿಡ್ ಅವರೇ, ಬೈಬಲ್ ಹೇಳಿದ ಹಾಗೆ ನೀವು ಮೊದಲು ನಿಮ್ಮಿದ್ದಂಥ ಒಂದು ಇಕ್ಕಟ್ಟಾದಂಥ ಪರಿಸ್ಥಿತಿಯಿಂದ ಯಾವ ರೀತಿಯಲ್ಲಿ ನೀವು ಹೊರಗೆ ಬಂದಿದ್ದೀರಿ ಮತ್ತು ದೇವರ ವಾಕ್ಯದ ಸಿದ್ಧಾಂತಗಳನ್ನು ಅನ್ವಯಿಸುವುದರಿಂದ ನಿಮಗೆ ಆದಂಥ ಅನುಭವವನ್ನು ದಯವಿಟ್ಟು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬಹುದಾ ಅಂತ ಹೇಳ್ಬಿಟ್ಟು. ಖಂಡಿತ ಪಾಸ್ಟರ್, ದೇವರು ನನ್ನನ್ನು ಅಭಿವೃದ್ಧಿ ಮಾಡಿದಾಗ ದೇವರಿಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ ಜೀವನ ಎಷ್ಟು ರುಚಿಯಾಗಿ ಅಭಿವೃದ್ಧಿ ಆಗಿದೆ ಅಂದರೆ, ನನ್ನಿಂದ ನಾನು ಯಾವ ಸ್ಥಿತಿಯಲ್ಲಿ ಇದ್ದೆ ಎಂಬುದಾಗಿ ಈಗ ನನ್ನಿಂದ ಹೇಳಲು ಅಸಾಧ್ಯವಾಗಿದೆ. ಅಷ್ಟು ಅದ್ಭುತವಾದ ಕಾರ್ಯಗಳನ್ನು ದೇವರ ಜೀವನದಲ್ಲಿ ಮಾಡಿದ್ದಾರೆ. ಅಷ್ಟು ಒಂದು ಕಡಿಮೆಯ ಸಂಬಳದಲ್ಲಿದ್ದಂಥ ನಾನು, ಅಷ್ಟು ದೊಡ್ಡದಾದ ಮನೆಯಲ್ಲಿಲ್ಲದೆ ಒಂದು ಸಣ್ಣ ಮನೆಯಲ್ಲಿದ್ದಂಥ ನಾನು, ದೇವರು ಒಂದು ವಿಶಾಲವಾದ ಒಂದು ಒಳ್ಳೆಯ ಉತ್ತಮ ಅಪಾರ್ಟ್ಮೆಂಟಲ್ಲಿ ಕಟ್ಟಿದ್ದಾರೆ, ಫ್ಲ್ಯಾಟ್. ಸೊ ಅದು ನನಗೆ ಒಂದು ರೀತಿಯಾದ ಒಂದು ದೊಡ್ಡ ಆಶೀರ್ವಾದ ನನಗೆ. ಆದರೆ ದೇವರು ನನ್ನನ್ನು ಎಷ್ಟೇ ರೀತಿಯಾಗಿ ನನ್ನ ವ್ಯಾಪಾರದಲ್ಲಿ ದೇವರು ನನ್ನ ಆಶೀರ್ವಾದ ಮಾಡಿದರು, ಆದರೆ ನನಗೆ ಬರುವಂಥ ಎಲ್ಲ ಹಣವು, ನನ್ನ ವರಮಾನವು, ನಾನು ಯೋಚನೆ ಮಾಡುವುದು, ತಂದೆ ಇದು ನೀವು ಕೊಟ್ಟಂಥ ಒಂದು ಹಣವಾಗಿದೆ, ತಂದೆ ನೀವು ಕೊಟ್ಟಂಥ ಒಂದು ಸಮೃದ್ಧಿ ಆಗಿದೆ. ಆದ್ದರಿಂದ ದೇವರಿಗೆ ನಾನು ಪ್ರಾಮುಖ್ಯತೆ ಕೊಡುತ್ತಾ ಇದೆ. ಅಂದರೆ ದೇವ ಕೆಲಸಕ್ಕೆ, ಆಲಯಕ್ಕೆ ಕೊಡುವಂಥ ದಶಮಾಂಶವನ್ನು ನಾನು ಬಹಳ ಸ್ಪಷ್ಟವಾಗಿ ನಾನು ಕೊಡುತ್ತಾ ಇದೆ. ಅದು ನನ್ನ ಒಂದು ಉತ್ತಮವಾದ ಕಾರ್ಯವಾಗಿದೆ. ನನ್ನಲ್ಲಿ ಇದ್ದರೂ ಸರಿ, ಇಲ್ಲದೆ ಹೋದರೂ ಸರಿ, ಅದು ದೇವರಿಗೆ ಕೊಡುವಂಥ ಆ ಒಂದು ದಶಮಾಂಶ ಬಹಳ ಪ್ರಾಮುಖ್ಯತೆ ಕೊಟ್ಟು, ಏನೇ ನನ್ನ ಸಭೆಗೆ ಬೇಕಾದರೂ, ನನ್ನ ಸಭೆಗೆ ಬೇಕಾದ ಅನೇಕ ವಸ್ತುಗಳು
ನಾನು ಹೆಮ್ಮೆಯಾಗಿ ಹೇಳುತ್ತಾ ಇಲ್ಲ, ಯಾಕೆಂದರೆ ಅದು ನನ್ನ ಮನೆ ಆಗಿದೆ. ನನ್ನ ಮನೇಲಿ ಯಾವ ರೀತಿಯಾಗಿ ಟಿವಿ, ಫ್ರಿಡ್ಜ್ ಯಾವ ರೀತಿಯಾಗಿ ಅಲಂಕಾರ ಮಾಡುತ್ತೇನೋ, ನನ್ನ ಸಭೆಯಾದ ದೊಡ್ಡ ಕುಟುಂಬವಾದ ಸಭೆ ಉತ್ತಮವಾಗಿರಬೇಕೆಂಬುದೆಂಬ ನನ್ನ ಒಂದು ಬಯಕೆ. ಆದ್ದರಿಂದ ನನ್ನ ಸಭೆಗೆ ಬೇಕಾದಂಥ ಅನೇಕ ಕಾರ್ಯಗಳನ್ನು ನಾನು ಕೊಡುತ್ತಾ ಇದ್ದೇನೆ. ಪಾಸ್ಟರ್, I considered the house of God as my family, and therefore, in spite of my poverty, I loved the Lord and sought the Lord in giving that which is due to the Lord in my regular tithing, and even in all the provisions that was needed in the house of God, considering the house of God as my own, just like I have my own earthly house, how I try to provide, so I try to do that in the and house also of Pastor, God. sorry, ನಾನು ಇಂಟರ್ಪ್ರೆಟ್ ಮಾಡ್ತಾ ಇದ್ದೀನಿ. So whatever I have now, I won't think that it has come, I have earned that. Without God help, I think that whatever money or whatever I have now, I say that it's all given for God. So maximum I give priority for the God to give. ಸೊ ಆ ರೀತಿಯಾಗಿ ಅಧಿಕವಾದ ಕಾರ್ಯಗಳನ್ನು ದೇವರಿಂದ ನಾನು ಮಾಡ್ತೇನೆ. ಯಾಕೆಂದ್ರೆ ನನ್ನಲ್ಲಿ ಏನೂ ಇದ್ದಿಲ್ಲ, ನಾನು ಬಹಳ ಬಡವನಾಗಿದೆ. ಈಗ ಇಷ್ಟು ಉನ್ನತವಾಗಿ ಒಂದು ಒಳ್ಳೆಯ ಉತ್ತಮ ಶೋರೂಮ್, ಒಂದು ಒಳ್ಳೆಯ ಉತ್ತಮವಾದ ಫ್ಯಾಕ್ಟ್ರಿ, ಜನರು ಕೆಲಸಗಳು ಮಾಡ್ತಾ ಇದ್ದಾರೆ, ಉತ್ತಮವಾದ ನನಗೆ ಬಿಸ್ನೆಸ್ ಸಿಗ್ತಾ ಇದೆ ಅಂತ ಕಾರಣ ಅಂದರೆ ದೇವರು ಕೊಟ್ಟಂತ ಒಂದು ಆಶೀರ್ವಾದ, ದೇವರು ಕೊಟ್ಟಂತ ಒಂದು ಬ್ಲೆಸ್ಸಿಂಗ್. ಅದರಿಂದ ದೇವರ ಕಾರ್ಯಗಳಿಗೆ ನಾನು ಯಾವಾಗಲೂ ಪ್ರಾಮುಖ್ಯತೆ ಕೊಡೋದು ಉಂಟು. Yes, Pastor. Gave priority to even the work of God ministry, and the blessing of the Lord made added the riches. That's wonderful. Atishaya. You know, David, I've been so inspired by what you have said. ಡೇವಿಡ್ ಅವರೇ, ನೀವು ಹೇಳಿದ್ರಿಂದ ನನಗೆ ಬಹಳ ಉತ್ತೇಜನ ಆಯ್ತು. You know, we have to understand that God wants our families to not only to be happy. ನೋಡ್ರಿ, ನಮ್ಮ ದೇವರು ನಮ್ಮ ಕುಟುಂಬಗಳನ್ನು ಬಹಳ ಸಂತೋಷವಾಗಿರುವಂತದ್ದು ಅಷ್ಟೇ ಬಯಸೋದಿಲ್ಲ. He wants our families to be blessed. ನಮ್ಮ ಕುಟುಂಬಗಳು ಆಶೀರ್ವಾದ ಹೊಂದ ಬಯಸ್ತಾನೆ. He wants our families to be progressive. ನಮ್ಮ ಕುಟುಂಬಗಳು ಪ್ರಗತಿಯಾಗ ಬಯಸ್ತಾನೆ. He wants our families to be prosperous. ನಮ್ಮ ಕುಟುಂಬಗಳು ಸಮೃದ್ಧಿಯಾಗ ಬಯಸ್ತಾನ್ರಿ. You know, when we go into the Word of God in Psalm 144, ನೋಡ್ರಿ, ದೇವರ ವಾಕ್ಯದಲ್ಲಿ ಕೀರ್ತನೆ 144 in verse 12 it reads, 12ನೇ ವಚನ ಹೀಗಿದೆ: then our sons in the youth will be like well-nurtured plants. ನಮ್ಮ ಮಕ್ಕಳು, ಪುತ್ರರು, ಅವರು ಬಹಳವಾಗಿ ಸಸಿಯಾಗಿ ಬೆಳೆದಂತ ವ್ಯಕ್ತಿಗಳಾಗಿರ್ತಾರೆ. And our daughters will be like pillars carved to adorn a palace. ಅಂತಃಪುರದಲ್ಲಿರ್ತಕ್ಕಂಥ ಸ್ತಂಭಗಳೋಪಾದಿಯಲ್ಲಿ ನಮ್ಮ ಪುತ್ರಿಯರಿರ್ತಾರೆ. Now this tells us so powerfully ನೋಡ್ರಿ, ಇದು ಬಹಳ ಶಕ್ತಿಯುತವಾದಂತ ಮಾತುಗಳು. that our children are blessed. ನಮ್ಮ ಮಕ್ಕಳು ಆಶೀರ್ವದಿಸಲ್ಪಟ್ಟಿರ್ತಾರೆ. So parents need to be blessed. ಅದ ಕಾರಣ ತಂದೆ ತಾಯಿಗಳು ಆಶೀರ್ವದಿಸಲ್ಪಡಬೇಕು. In order for the children to be blessed. ಆ ರೀತಿಯಾಗಿದ್ದಾಗ ಮಾತ್ರ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ. Now when you begin to look at the rest of the portion of this chapter, ನೋಡ್ರಿ, ಈ ಅಧ್ಯಾಯದ ಉಳಿದ ವಾಕ್ಯ ಭಾಗಗಳನ್ನು ನೋಡುವಾಗ, we don't have time to go into that, ಅದರ ವಿಷಯದಲ್ಲಿ ಹೋಗ್ಲಿಕ್ಕೆ ಸಮಯ ಇಲ್ಲ. but it talks about God's richness in His blessings upon family life. ಕುಟುಂಬ ಜೀವನದ ಮೇಲೆ ದೇವರ ಸಿರಿವಂತಿಗೆ ಆಶೀರ್ವಾದ ಇಲ್ಲಿ ನೋಡ್ತೇವೆ. Even in the area of finances, ಆರ್ಥಿಕ ದೆಸೆಯಲ್ಲಿ, ಕ್ಷೇತ್ರದಲ್ಲಿ ಸಹ it talks about the family being loaded with God's blessings financially. ಆರ್ಥಿಕವಾಗಿ, ಹಣದ ಮುಖಾಂತರವಾಗಿ ಯಾವ ರೀತಿಯಾಗಿ ಕುಟುಂಬಗಳು ದೇವರ ಆಶೀರ್ವಾದದಿಂದ ತುಂಬಿರ್ತವೆ ಅನ್ನುವಂಥದ್ದನ್ನು ಮುಂದೆ ನೋಡ್ತೇವೆ. So let's tie up Psalm 144 verses 12 to 15 to Proverbs 10 and verse 22. ಜ್ಞಾನೋಕ್ತಿ 10:22 ಜೊತೆಯಲ್ಲಿ ಕೀರ್ತನೆ 144 12ರಿಂದ 15 ವಚನಗಳನ್ನು ನಾವು ಹೋಲಿಸಿ ನೋಡುವ. Now it reads, ಈ ರೀತಿಯಾಗಿ ಹಿಂಗಿದೆ: the blessing of the Lord ಕರ್ತನ ಆಶೀರ್ವಾದವು brings wealth, ಸಿರಿವಂತಿಕೆಯನ್ನು ತರುತ್ತದೆ, and He adds no trouble to it. ಅದಕ್ಕೆ ಆತನು ಸಂಕಟವನ್ನು ಕೂಡಿಸೋದೇ ಇಲ್ಲ. Another translation says, if I can remember correctly, ಇನ್ನೊಂದು ಭಾಷಾಂತರ ನೆನಪಿದ್ರೆ ನಾನು ಹೀಗೆ ಹೇಳ್ತೀನಿ ಬಯಸ್ತೇನೆ: the blessing of the Lord makes you wealthy, ಕರ್ತನ ಆಶೀರ್ವಾದವು ನಿಮ್ಮನ್ನು ಸಿರಿವಂತರನ್ನಾಗಿ ಮಾಡ್ತದೆ, and you don't have to work hard for it. ಅದಕ್ಕಾಗಿ ನೀವು ಶ್ರಮೆ ಪಡಬೇಕಾಗಿಲ್ಲ. God wants you to be blessed. ದೇವರು ನಿಮ್ಮನ್ನು ಆಶೀರ್ವಾದ ಹೊಂದಿದವರಾಗಿರ ಬಯಸ್ತಾನೆ. In every given area of your life. ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲೂ. 3 John verse 2 says,
3ನೇ ಯೋಹಾನ 2ನೇ ವಚನ ಹೇಳ್ತದೆ, Beloved, I wish above all things ಪ್ರಿಯರೇ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ನಿಮಗಾಗಿ ಬಯಸುವಂಥದ್ದು that thou mayest prosper, ನೀವು ಸಮೃದ್ಧಿ ಆಗಬೇಕು, even as your soul prospers. ನಿಮ್ಮ ಆತ್ಮ ಸಮೃದ್ಧಿ ಆದಂತೆ ನೀವು ಸಮೃದ್ಧಿ ಆಗಬೇಕು. Amen. ಆಮೇನ್. And your body prospering as well. ಹಾಗೆಯೇ ನಿಮ್ಮ ದೇಹ ಕೂಡ ಸಮೃದ್ಧಿ ಆಗಬೇಕು. So there's 3 dimensions of prosperity, ನೋಡ್ರಿ, ಸಮೃದ್ಧಿಯ 3 ದಿಕ್ಕುಗಳು, not just one area. ಒಂದು ಕ್ಷೇತ್ರ ಅಷ್ಟೇ ಅಲ್ಲ. Beloved, I wish above all things that thou mayest prosper and be in health, even as your soul prospers. ಆರೋಗ್ಯದಲ್ಲಿಯೂ ನಿಮ್ಮ ಆತ್ಮದಲ್ಲಿಯೂ ನೀವು ಎಲ್ಲ ಕ್ಷೇತ್ರದಿಂದ ಪ್ರಿಯರೇ ನೀವು ಸಮೃದ್ಧಿ ಆಗ್ರಿ. So you get ready to become prosperous. ಹಾಗಾದ್ರೆ ನೀವು ಸಮೃದ್ಧಿ ಆಗ್ಲಿಕ್ಕೆ ಸಿದ್ಧವಾಗ್ರಿ. Now let me close with this. ಈ ಒಂದು ಮಾತಿನಿಂದ ಮುಗಿಸ ಬಯಸ್ತೇನೆ. In the book of Proverbs chapter 13 and verse 22, 13ನೇ ಜ್ಞಾನೋಕ್ತಿ 22ನೇ ವಚನ, it says, a good man ಒಳ್ಳೆ ಮನುಷ್ಯನು leaves an inheritance ಒಂದು ಬಾಧ್ಯತೆಯನ್ನು ಬಿಟ್ಕೊಡ್ತಾನಂತ್ರಿ for his children's children. ಮಕ್ಕಳ ಮಕ್ಕಳಿಗೂ. Now full stop. We'll talk about the second part of the verse later on. ವಿರಾಮ, 2ನೇ ಭಾಗ ಆಮೇಲೆ ನೋಡ್ಕೊಳ್ಳೋಣ. It simply means ಅದರ ಅರ್ಥ ಹೀಗಿದೆ, a happy family ಸಂತೋಷ ಕುಟುಂಬ designed by God ದೇವರಿಂದ ರಚಿಸಲ್ಪಟ್ಟು that begins to walk in submission to God's holy word ದೇವರ ಪವಿತ್ರವಾದ ವಾಕ್ಯಕ್ಕೆ ಅಧೀನತೆಯಿಂದ ನಡೀತದೆ and believes God for the impossible, ಅಸಾಧ್ಯಕರವಾದ ಸಂಗತಿಗಳಿಗಾಗಿ ಅದು ನಂಬುತ್ತದೆ, and they have a new mindset. ಮತ್ತು ಹೊಸ ನವ ಮನಸ್ಸು ಅವರಿಗೆ ಸಿಕ್ಕಿರ್ತವೆ. They think the word, ಅಂದ್ರೆ ವಾಕ್ಯವನ್ನು ಯೋಚಿಸ್ತಾರೆ, they live the word, ವಾಕ್ಯವನ್ನು ಜೀವಿಸ್ತಾರೆ, they speak the word, ವಾಕ್ಯವನ್ನು ಮಾತಾಡ್ತಾರೆ. they have the capacity ಅವರಿಗೆ ಸಾಮರ್ಥ್ಯ ಇದೆ to be blessed in every area, ಪ್ರತಿ ಕ್ಷೇತ್ರದಲ್ಲಿ ಆಶೀರ್ವಾದ ಹೊಂದಲಿಕ್ಕೆ ಸಾಮರ್ಥ್ಯ. and they have that kind of largeness that the Bible talks about, ಅಂತ ಒಂದು ವಿಶಾಲತೆ ಬೈಬಲ್ ಮಾತಾಡ್ತದಲ್ಲ ಅದು ಅವರಿಗಿದೆ. that the grandchildren will be blessed, ಮೊಮ್ಮಕ್ಕಳು ಆಶೀರ್ವದಿಸಲ್ಪಟ್ಟಿರ್ತಾರೆ, blessed financially as well. ಆರ್ಥಿಕವಾಗಿ ಆಶೀರ್ವದಿಸಲ್ಪಟ್ಟಿರ್ತಾರೆ. So don't you like to be like that? ಆ ರೀತಿಯಾಗಿರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ವಾ? That you can see way into the future, ನೀವು ಭವಿಷ್ಯವನ್ನು ಹಾಗೆ ಸರಾಗಮವಾಗಿರ್ಲಿಕ್ಕೆ. and arising from your submission to God's word, ಇದು ಎಲ್ಲಿಂದ ಬರ್ತದೆ ಅಂದ್ರೆ ದೇವರ ವಾಕ್ಯಕ್ಕೆ ಅಧೀನಪಡಿಸಿಕೊಳ್ಳೋದ್ರಿಂದ. that your grandchildren will be very wealthy. ಮೊಮ್ಮಕ್ಕಳು ಸಹ ಅವರು ಸಿರಿವಂತರಾಗಿರ್ತಾರೆ. Now very quickly, ಬಹಳ ಬೇಗನೆ the second part of that verse, ಆ ವಾಕ್ಯದ 2ನೇ ಭಾಗ, it says, but ಆದರೆ a sinner's wealth ಆದರೆ ಆ ಪಾಪಿಯ ಆ ಐಶ್ವರ್ಯ is stored up for the righteous. ಅದು ನೀತಿವಂತರಿಗಾಗಿ ಕಾದಿಡಲ್ಪಡುತ್ತದೆ. Righteous families ನೀತಿಯ ಕುಟುಂಬಗಳು have a right, ಅವರಿಗೆ ಹಕ್ಕಿದೆ, according to God's word, ದೇವರ ವಾಕ್ಯಕ್ಕೆ ಅನುಸಾರವಾಗಿ to be happy ಸಂತೋಷವಾಗಿರ್ಲಿಕ್ಕೆ and to be wealthy ಮತ್ತು and ಸಿರಿವಂತರಾಗಿರ್ಲಿಕ್ಕೆ to be healthy. ಮತ್ತು ಆರೋಗ್ಯವಾಗಿರ್ಲಿಕ್ಕೆ. God wants happy families. ದೇವರಿಗೆ ಸಂತೋಷ ಕುಟುಂಬ ಬೇಕು. Happy families ಸಂತೋಷ ಕುಟುಂಬ to enjoy wealth ಮತ್ತು ಸಿರಿವಂತಿಕೆಯನ್ನು ಅನುಭವಿಸಲು in good health. ಒಳ್ಳೆ ಆರೋಗ್ಯದಲ್ಲಿ. So you need to believe with me today ಆದ ಕಾರಣ ನೀವು ನನ್ನೊಂದಿಗೆ ನಂಬತಕ್ಕದ್ದು that you are going to have a happy family, ನಿಮಗೆ ಸಂತೋಷ ಕುಟುಂಬ ಇರ್ತದೆ ಅಂತ ಹೇಳ್ಬಿಟ್ಟು, and in your happiness ನಿಮ್ಮ ಸಂತೋಷದಲ್ಲಿ you can enjoy God's wealth ದೇವರ ಸಿರಿವಂತಿಕೆಯನ್ನು ನೀವು ಅನುಭವಿಸಿ and in good health. ಒಳ್ಳೆ ಆರೋಗ್ಯದಲ್ಲಿ. Amen. ಆಮೇನ್. I think I've spoken a little bit too much now, ದಟ್ಸ್ ಫೈನ್. but I'll allow my wife to ask some questions if I may. ಈಗ ನಮ್ಮ ಸಹೋದರಿ ಅವರು ಕೆಲವು ಪ್ರಶ್ನೆಯಿಂದ ಅವರಿಂದ ಕೇಳಿಸಿಕೊಳ್ಳೋಣ. Joyce, I've noticed that you've been a very supportive wife to your husband and you've contributed a lot towards bringing freshness in your home. Yes. Can you tell us a little bit about that? ಜಾಯ್ಸ್ ಅವರೇ, ನೀವು ನಿಮ್ಮ ಯಜಮಾನರಿಗೆ ಬಹಳ ಬೆಂಬಲವಾಗಿದ್ದೀರಿ ಮತ್ತು ಅದೇ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ತಾಜಾತನವನ್ನು ತಂದಿದ್ದೀರಿ. ಅದರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಬಹುದಾ ಅಂತ ಪ್ರಶ್ನೆ. I just first understood that my husband is everything to me. Whenever there is a need, we both are the main person who are very supportive to each other. We should understand that we are first mean that God has binded us
in us. He has made us husband and wife that we leave all our parents and we be together with them. And we say we think that these are main concern is the love, the joy, everything is in us. We have to be share each other all the things what we have. And when as in a marriage thing, it said that in each and every step of a life will be supportive to each other. I kept that word in my mind, and I just been a supportive wife to my husband. Whatever the problem came, whatever the hindrance which came in my path, I just been holded my hand and be a supportive wife. My husband, as I want to say that my husband is very supportive in all the care. He just encouraged me in each and every way that what I did. He's a very encouraged husband. So he wants me always to be uplifted in my life. He wants to see me where I want to be when I'm alone. So that is the way where I can say I have just come up. And when we were in problems, when we were in a very poverty stage, when my husband used to step out of the house, I used to pray for my family, the future of my family. I just kept the Job's chapter in my mind that God, how you blessed Job the double time, you have to bless the family in our way. We should not be the taker, we should be the giver. In that the way God has blessed us and lifted us up in our thing. So each and every step, as I was praying about the Job, he has given me the second daughter, Jemima Angelina, which became the most strong testimony in my life. That name, as the name came to my second daughter, I was just astonished about it. The same way that when I just realized that God did the way where I was praying for the Job chapter, the way I was praying, He has blessed me in the same way, and He gave me the second daughter, and I'm blessed, and my family is happy. My children are also very supportive, and we are all very happy family. ಈಗ ತಾನೇ ಜಾಯ್ಸ್ ಅವರು ಹೇಳಿದಂಥ ಉತ್ತರ ಏನಂತ ಹೇಳಿದರೆ, ನಾನು ನನ್ನ ಯಜಮಾನನಿಗೆ ಯಾವ ರೀತಿಯಾಗಿ ಬೆಂಬಲಿಗಳಾಗಿದ್ದನೋ ಅದೇ ರೀತಿಯಾಗಿ ಯಜಮಾನರು ಕೂಡ ನನಗೆ ಬಹಳ ಉತ್ತೇಜನವುಳ್ಳವರಾಗಿದ್ದರು. ಅವರು ನಮ್ಮ ಬಡತನದಲ್ಲಿ ಮನೆ ಬಿಟ್ಟು ಹೊರಗೆ ಹೋದಾಗ ಕೂಡ ನಾನು ಅವರಿಗಾಗಿ ಪ್ರಾರ್ಥಿಸ್ತಿದ್ದೆ. ಯೋಬನ ಜೀವನ ನನಗೆ ಬಹಳ ಆಶಾದಾಯಕವಾಗಿತ್ತು, ಧೈರ್ಯ ಕೊಡುವಂಥದ್ದಾಗಿತ್ತು. ಅದರಂತೆ ದೇವರು ಕೂಡ 2ರಷ್ಟು ಆಶೀರ್ವಾದವನ್ನು ಕೊಟ್ಟನು ಅನ್ನುವಂಥದ್ದನ್ನು ನನ್ನ ಸಾಕ್ಷಿಯಾಗಿ ಹೇಳ್ತೇನೆ ಎಂಬುದಾಗಿ ಅವರು ಹೇಳಿದರು. Ellen, you are the daughter in the house, and what makes you happy? ಹೆಲೆನ್, ನೀನು ಮನೆಯಲ್ಲಿ ಬಹಳ ಸಂತೋಷವಾಗಿ ನಾನು ನೋಡಿದ್ದೇನೆ. ನೀನು ಸಂತೋಷವಾಗಿರ್ಲಿಕ್ಕೆ ಕಾರಣ ಏನಮ್ಮ ಅಂತ ಪ್ರಶ್ನೆ. They are my parents who make me happy all the time, and they help me in all the way. They support me in everything, and they make me happy in all the way. All right, you have heard this wonderful family. ಈಗ ತಾನೇ ಹೆಲೆನ್ ಹೇಳಿದಂಥ ಮಾತು, ತಂದೆ ತಾಯಿಗಳು ನನಗೆ ಯಾವಾಗಲೂ ಬೆಂಬಲಿಗರಾಗಿದ್ದಾರೆ ಮತ್ತು ಸಂತೋಷವನ್ನು ಕೊಡುವಂಥವರಾಗಿದ್ದಾರೆ ಎಂಬುದಾಗಿ ಹೆಲೆನ್ ಸಾಕ್ಷಿ. And how God has helped them in every given area. ನೋಡ್ರಿ, ದೇವರು ಪ್ರತಿ ಕ್ಷೇತ್ರದಲ್ಲಿ ಕುಟುಂಬವನ್ನು ಹೇಗೆ ಸಹಾಯ ಮಾಡಿದ್ದಾನೆ. You have to understand today ಇವತ್ತು ನೀವು ಇದನ್ನು ಅರ್ಥ ಮಾಡ್ಕೋಬೇಕು, that the family unit is an important institution designed by God. ದೇವರಿಂದ ರಚಿಸಲ್ಪಟ್ಟದ್ದು ಮತ್ತು ಕುಟುಂಬವು ಅದು ಐಕ್ಯವಾದದ್ದು ಅಂತ ತಿಳ್ಕೋಬೇಕು. There are 3 things that you need to understand in 3 conclusion. ಸಂಗತಿಗಳು ನೀವು ಮುಕ್ತಾಯದಲ್ಲಿ ಅರ್ಥ ಮಾಡ್ಕೋಬೇಕು. Every family needs to experience peace. ಪ್ರತಿ ಕುಟುಂಬದಲ್ಲಿ ಸಮಾಧಾನ ಇರಬೇಕು. Philippians 4 and verse 7. ಫಿಲಿಪ್ಪಿ 4:7. Every family needs to experience the power of God. ಪ್ರತಿ ಕುಟುಂಬದಲ್ಲಿ ದೇವರ ಶಕ್ತಿ ಇರಬೇಕು. Philippians 4 and verse 13. ಫಿಲಿಪ್ಪಿ 4:13. And every family needs to experience the provision of God. ಪ್ರತಿ ಕುಟುಂಬಕ್ಕೂ ದೇವರ ಒದಗುವಿಕೆ ಇರಬೇಕು. So we want to pray for you today, ನಾವು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. that you will enjoy peace in your home. ನಿಮ್ಮ ಮನೆಯಲ್ಲಿ ಸಮಾಧಾನ ನಿಮ್ಗಿರ್ಲಿ. You will enjoy the power of God in your home. ದೇವರ ಶಕ್ತಿ ನಿಮ್ಮ ಮನೆಯಲ್ಲಿರಲಿ. And you will enjoy God's provision in your home. ದೇವರ ಒದಗುವಿಕೆ ನಿಮ್ಮ ಮನೆಯಲ್ಲಿರಲಿ.
Amen. ಆಮೆನ್. So allow me to pray for you that you'll be blessed in that way. ನಿಮಗೆ ಆಗಿ ನಾನು ಆ ರೀತಿಯಾಗಿ ಪ್ರಾರ್ಥನೆ ಮಾಡ ಬಯಸ್ತೇನೆ. Receive this blessing. ಈ ಆಶೀರ್ವಾದ ಹೊಂದಿಕೊಳ್ಳ್ರಿ. Father, in the name of Jesus, ತಂದೆ ಯೇಸುವಿನ ಹೆಸರಿನಲ್ಲಿ we release peace into every family. ಪ್ರತಿ ಕುಟುಂಬಕ್ಕೆ ಸಮಾಧಾನವನ್ನು ಬಿಡುಗಡೆ ಮಾಡ್ತೇವೆ. Father, in the name of Jesus, ಯೇಸುವಿನ ಹೆಸರಿನಲ್ಲಿ ತಂದೆ we release your power ನಿಮ್ಮ ಶಕ್ತಿಯನ್ನು ಬಿಡುಗಡೆ ಮಾಡ್ತೇವೆ into every family. ಪ್ರತಿ ಕುಟುಂಬದಲ್ಲಿ. Father, in the name of Jesus, ತಂದೆ ಯೇಸುವಿನ ಹೆಸರಿನಲ್ಲಿ we release provision in every family. ಪ್ರತಿ ಕುಟುಂಬದಲ್ಲಿ ಒದಗುವಿಕೆಯನ್ನು ಬಿಡುಗಡೆ ಮಾಡ್ತೇವೆ. I speak blessings upon their lives. ಅವರ ಜೀವನದ ಮೇಲೆ ಆಶೀರ್ವಾದವನ್ನು ಮಾತಾಡ್ತೇನೆ. Transform them right now. ರೂಪಾಂತರಿಸಿ ಈಗಲೇ. We speak the word of victory over every circumstance. ಪ್ರತಿ ಸನ್ನಿವೇಶದ ಮೇಲೆ ನಾವು ಜಯವನ್ನು ಮಾತಾಡ್ತೇವೆ. We come against everything that is trying to hinder them. ಅವರಿಗೆ ಅಡ್ಡಿ ಮಾಡುವ ಪ್ರತಿಯೊಂದರ ಮೇಲೆ ವಿರೋಧವಾಗಿ ಬರ್ತೇವೆ. We loose them from every bondage. ಪ್ರತಿ ಬಂಧನದಿಂದ ಬಿಡಿಸ್ತೇವೆ ಸ್ವಾಮಿ. And may the power of the Holy Ghost work in their lives right now. ಪವಿತ್ರಾತ್ಮ ಶಕ್ತಿ ಅವರ ಕುಟುಂಬದಲ್ಲಿ ಈಗಲೇ ಕಾರ್ಯ ಮಾಡಲಿ. In the name of Jesus. ಯೇಸುವಿನ ಹೆಸರಿನಲ್ಲಿ. We will see you next week. ಮುಂದಿನ ವಾರ ನೋಡೋಣ. And we will talk about the completion of the first principle, the power of agreement in family life. ಕುಟುಂಬ ಜೀವನದಲ್ಲಿ ಒಪ್ಪಿಗೆಯ ಶಕ್ತಿಯ ಕುರಿತಾಗಿ ನಾವು ಮುಂದುವರಿಸಲಿಕ್ಕಿದ್ದೇವೆ. We are so happy that you've allowed us into your home. ನಿಮ್ಮ ಮನೆಯಲ್ಲಿ ನಮ್ಮನ್ನು ಅನುಮತಿಸಿದ ಸಂತೋಷ. And we want you to remember, ನೆನಪಿರಲಿ, happiness in Christ ಕ್ರಿಸ್ತನಲ್ಲಿ ಸಂತೋಷ. for happy families. ಸಂತೋಷ ಕುಟುಂಬಕ್ಕೆ. See you next week. ಮುಂದಿನ ವಾರ ನೋಡೇ ಬಿಡೋಣ. Hallelujah. Hallelujah.